ನಂದನಾಕುಲ ನಂದಗೋಕುಲ. ಇವ್ರ್ಯಾಕೆ ನಿನ್ನೆಯಿಂದ ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಅಮ್ಮ. ಏನಮ್ಮ, ಮದ್ವೆ ಗೊತ್ತಾದಾಗಿಂದ ಮುಖ ಯಾವಾಗ್ಲೂ ಒಳ್ಳೆ ಹಪ್ಳದ ತರ ಅರಳ್ಕೊಂಡಿರ್ತಿತ್ತು, ಇವತ್ತೇನು ಬಾಡೋಗಿದ್ಯಲ್ಲ? ಅಮ್ಮ, ನಿನ್ನೆ ಫೋಟೋ ಶೂಟ್ ಆದಾಗಿಂದ ನಮ್ಮವ್ರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅಮ್ಮ. ನನ್ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ನನಗನ್ಸುತ್ತೆ ನೀನ್ ನಿನ್ನೆ ಫೋಟೋ ಶೂಟ್ ಅಲ್ಲಿ ಅವ್ರ ಜೊತೆ ಸರಿಯಾಗಿ ಪೋಸ್ ಕೊಟ್ಟಿರಲ್ಲ, ಅದಕ್ಕೆ ಅವ್ರ ಮೇಲೆ ಕೋಪ ಬಂದಿರುತ್ತೆ. ಅಯ್ಯಯ್ಯೋ, ಈಗಿನ ಕಾಲದ ಹುಡ್ಗಿರು ಹಿಂಗೆಲ್ಲಾ ಇರ್ತಾರೆ ಗೊತ್ತೇನೆ ನಿನ್ಗೆ? ಮದ್ವೆ ಆಗೋ ಹುಡ್ಗನ್ ಜೊತೆ ಓಡಾಡ್ಕೊಂಡು ಮಾತಾಡ್ಕೊಂಡು ಖುಷಿಯಾಗಿರ್ತಾರೆ. ನೀನೇನೆ ಯಾವಾಗ್ಲೂ ಒಳ್ಳೆ ಸೂಪಲ್ ಬಿದ್ದಿರೋ ನೋಡೋತರ ಮಿಜಿ ಮಿಜಿ ತಿರ್ತಿಯಲ್ಲೇ. ನನಗೇನೋ ಬೇಕು, ತಂದ್ಕೊಡು ಅಂತ ಡಿಮ್ಯಾಂಡ್ ಮಾಡ್ಬೇಕು. ನನಗೆ ನಿನ್ ನೆನ್ಪಾಗ್ತದೆ, ಬೇಗ ಬಂದು ಒಂದೇ ಒಂದ್ಸಲ ನನ್ನ ನೋಡು ಅಂತ ಹಠ ಮಾಡ್ಬೇಕು. ಏನ್ ಇಷ್ಟ ಏನ್ ಕಷ್ಟ ಅಂತ ಎಲ್ಲ ಕೆತ್ಕಿ ತಿಳ್ಕೋಬೇಕು. ಅದ್ ಬಿಟ್ಟು ನೀನು ಒಳ್ಳೆ ಮಂಗ್ಸುಬಿ ತರ ನಾನೇನು ಕೇಳಲ್ಲ, ನಾನೇನು ಹೇಳಲ್ಲ, ನಾನ್ ಹೀಗೆ ಇರೋದು ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ ಕಣೆ. ಈ ತರ ಸುಬ್ಬಿ ತರ ಇರೋದನ್ ಬಿಟ್ಟು ಸ್ವಲ್ಪ ಬೇಬ್ ತರ ಇರೇ, ಬೇಬಿ. ಏನು ಬೇಬಾ? ಅಯ್ಯೋ, ಎಲ್ಲ ನನ್ ಕರ್ಮ. ಇವಳಿಗೆ ABCD ಇಂದ ಎಲ್ಲಾ ನಾನೇ ಹೇಳ್ಕೊಡ್ಬೇಕಲ್ಲ ಅಲ್ವೇ? ಈಗಿನ ಕಾಲದ ಹುಡುಗರು ಅವ್ರ ಹೆಂಡತಿರ್ನ ಪ್ರೀತಿಯಿಂದ ಬೇಬ್ ಅಂತ ಕರೀತಾರೆ. ದೊಡ್ಡಿ ಹತ್ರ ಮಾತಾಡ್ತೀನಲ್ಲ, ಏನಾದ್ರೂ ಮಾಡ್ಕೊ. ಆದ್ರೆ ನಾಳೆ ದಿನ ಏನಾದ್ರೂ ಅಳಿ ಅಂದ್ರೆ ಈ ಮದ್ವೆ ಬೇಡ ಅನ್ಬೇಕು, ನಿನ್ನ ಮೊತ್ತಕ್ ಬಿಡ್ತೀನಿ. ಈ ಅಮ್ಮ ಒಬ್ಳು ನಮ್ಮ ಮಾವ ಸಂಪ್ರದಾಯಸ್ಥರು ಆತರನೇ ಇರ್ಬೇಕು ಅಂತಾನೂ ಹೇಳ್ತಾರೆ, ಅದ್ರ ವಿರುದ್ಧವಾಗಿರ್ಬೇಕು ಅಂತಾನೂ ಹೇಳ್ತಾರೆ. ನಂಗೆ ಯಾವ ತರ ಇರ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದ್ ಸರಿ, ಇವ್ರ್ಯಾಗ ನನ್ ಫೋನ್ ರಿಸೀವ್ ಮಾಡ್ತಿಲ್ಲ? ಈಗ ಪರವಾಗಿಲ್ವಾ ಅಮ್ಮ? ಹ್ಞೂ ಅಕ್ಕ, ಆರಾಮಾಗಿದ್ದೀನಿ. ಅಲ್ವೇ ಅಮ್ಮ, ನೀನ್ ಯಾಕೆ ಆ ಮನೆಗೆ ಹೋಗಿದೆ? ಆ ಮನೆಗೆ ಹೋದ್ರೆ ಶ್ರೀಕಂಠ ಕೂಗಾಡ್ತಾನೆ ಅಂತ ನಿನಗೆ ಗೊತ್ತು ತಾನೆ? ಅದು ಅಲ್ದೆ ನಿಮ್ ಮಾವನು ಹೇಳಿ ತರ್ತಾನೆ. ಯಾಕೆ ಹೋದೆ? ಅತ್ತೆ, ನಾನ್ ಹೋಗ್ತಾ ಇರ್ಲಿಲ್ಲ, ಆದ್ರೆ ಅಮ್ಮ ಕಾಲ್ ಜಾರ್ ಬಿತ್ರಲ್ಲ, ಅಮ್ಮಂಗೆ ಏನಾಯ್ತು ಏನೋ ಅಂತ ಗಾಬರಿಗೆ ಹೋದೆ. ಅಮ್ಮಂಗೆ ಹಾಗಾದಾಗ ನಾನಾದ್ರೂ ಹೇಗ್ ಸುಮ್ನೆ ಇರ್ಲಿ ಹೇಳಿ, ನನ್ ಮನ್ಸ್ ತಡಿಲಿಲ್ಲ. ಸರಿ ಬಿಡು ಅಮ್ಮ, ಆಗಿದ್ದಾಯ್ತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ಬೇಡ. ಎಲ್ಲ ಮರ್ತು ಏನು ಆಗಿಲ್ಲ ಅನ್ನೋ ತರ ಇರು. ಅಕ್ಕ, ನನ್ನ ಕಾಪಾಡಕ್ ಬಂದು ಅಣ್ಣ ಮಾವಂಗ್ ಹೊಡೆದ್ರಲ್ಲ, ಅದೇ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ನನ್ಗೇನು ಆಗಿಲ್ಲ ಗಿರಿಜಾ, ನನ್ ಬಗ್ಗೆ ಯೋಚನೆ ಮಾಡೋದ್ ಬೇಡ. ಆಸ್ಪತ್ರೆಗೆ ಏನಾರು ಹೋಗ್ಬೇಕಾ ಹೇಳು. ಒಳ್ಳೆ ರಾಕ್ಷಸನ್ ತರ ಎಳ್ಕೊಂಬಂತ ಹೇಳ್ಬಿಟ್ಟ. ಏನ್ ಏಟಾಗಿದ್ಯೋ ಏನೋ. ಹೌದು ಅಮ್ಮ, ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಬರೋಣವಾ? ಬೇಡ ಅತ್ತೆ, ನಂಗೆ ಏನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಹಾಗಲ್ವೇ ಅಮ್ಮ? ಪ್ಲೀಸ್ ಅತ್ತೆ. ಆ ಶ್ರೀಕಂಠಂದು ಓವರ್ ಆಯ್ತು. ಹಬ್ಬ ದಿನ ನೋಡಿದ್ರೆ ನನ್ ಮೇಲೆ ನೀರ್ ಸುರ್ದ, ಆಮೇಲೆ ವಲ್ಲ ಬಣ್ಣಂಗ್ ಹೊಡ್ದ, ಈಗ ನೋಡಿದ್ರೆ ಅಪ್ಪನ್ ಮೇಲ್ ಕೈ ಮಾಡಿದಾನೆ. ಅವನ್ನ ಸುಮ್ನೆ ಬಿಡ್ಬಾರ್ದು. ಅಣ್ಣಂದ್ರು ಬರ್ಲಿ, ಅವ್ರ ಹತ್ರ ಹೇಳ್ತೀನಿ, ಅವ್ರೇ ಅವನಿಗೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ರಕ್ಷಾ, ಇದೆಲ್ಲ ಏನು ಬೇಕಾಗಿಲ್ಲ. ಮಾಧವ ಕೇಶವ ವಲ್ಲಭಂಗೆ ವಿಷಯ ಗೊತ್ತಾಗಬಾರದು ಅಷ್ಟೇ. ಯಾಕಪ್ಪ? ಯಾಕೆ ಅಂತ ನಿಂಗೆ ಗೊತ್ತಿಲ್ವ ರಕ್ಷಾ? ನಿನ್ನ ಅಣ್ಣಂದ್ರು ಕಿವಿಗ್ ಬಿದ್ರೆ ಸಿಟ್ ಮಾಡ್ಕೊಂಡು ಶ್ರೀಕಂಠಂಗೆ ಹೊಡಿತಾರೆ, ಗಲಾಟೆ ಆಗತ್ತೆ. ಆಗ್ಲಿ ಅಪ್ಪ, ಇಷ್ಟೆಲ್ಲ ಮಾಡಿರೋ ಆ ಶ್ರೀಕಂಠನ್ನ ಹಾಗೆ ಬಿಡ್ಬೇಕಾ? ನೋಡ್ ರಕ್ಷಾ, ನನ್ಗೆ ಈ ಗಲಾಟೆ ಎಲ್ಲ ದೊಡ್ಡದಾಗದ್ ಇಷ್ಟ ಇಲ್ಲ. ಮಾಧವನ್ ಮದುವೆ ಮುಂದಿಟ್ಕೊಂಡು ಈ ತರ ಗಲಾಟೆ ಮಾಡೋದ್ ಚೆನ್ನಾಗಿರೋದಿಲ್ಲ. ಹೌದು ರಕ್ಷಾ, ಅಪ್ಪ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ನೀನ್ ದಯವಿಟ್ಟು ಈ ವಿಷಯನ ಮಾಧವಂಗೆ ಕೇಶವಂಗೆ ವಲ್ಲಭಂಗೆ ಹೇಳಕ್ ಹೋಗ್ಬೇಡಮ್ಮ. ಅರ್ಥ ಆಯ್ತಾ? ಈಗ ಹೂ ಅಂದು ಅವ್ರು ಬಂದ್ಮೇಲೆ ಬಾಯ್ ಬಿಡ್ಬೇಡ. ಸುಮ್ನೆ ಮುಂದೆ ಹೋಗಿ ಇನ್ನೊಂದಾಗುತ್ತೆ. ಸರಿ ಅಪ್ಪ, ಆದ್ರೆ ಆ ಶ್ರೀಕಂಠ ನಿಮಗ್ ಹೊಡೆದಿದ್ದು ನನಗ್ ತಡ್ಕೊಳಕ್ ಆಗ್ತಿಲ್ಲ ಅಪ್ಪ. ನೀವ್ ಹೇಗ್ ಸಹಿಸ್ಕೊಂಡಿದ್ರು ನನಗ್ ಗೊತ್ತಿಲ್ಲ.
ನನ್ಗೇನಾಗಿಲ್ಲ ಪುಟ್ಟ. ತಪ್ಪು ಮಾಡಿದ್ದು ಅವನು ಪಶ್ಚಾತ್ತಾಪ ಪಡ್ಬೇಕು. ಅಳ್ಬೇಡ, ಸಮಾಧಾನ ಮಾಡ್ಕೊ. ಗಿರಿಜಾ, ರೆಸ್ಟ್ ಮಾಡಕ್ ಹೇಳು. ಆಗಿದ್ದನ್ನ ನೆನೆಸ್ಕೊಂಡು ಕೊರಗೋದು ಬೇಡ ಅಂತ ಹೇಳು. ನಿಮ್ ಮಾವ ಹೇಳಿದ ಅರ್ಥ ಆಯ್ತಾ? ಇನ್ನೂ ಒಂದ್ಸಲ ಹೇಳ್ತೀನಿ ಕೇಳು. ಇದ್ ನಿನಗ್ ಬರೀ ಗಂಡನ್ ಮನೆ ಅಲ್ಲ ಅಮ್ಮು, ತವ್ರ ಮನೆನು. ಇದೇ ನಿನ್ನ ಮನೆ ಕಣೆ. ಇನ್ನೊಂದ್ಸಲ ನೀನು ಆ ಮನೆಗೆ ಹೋಗ್ಬೇಡ ಅಮ್ಮು. ಈಗ ಈ ತರ ನೋವು ಅವಮಾನ ಆಗೋದು ನಮ್ ಕೈಲಿ ಸಹಿಸಕ್ಕಾಗಲ್ಲ. ಸರ್, ಮಗಳ ಮದುವೆಗೆ ಖಂಡಿತ ನಿಮ್ಮನ್ನು ಕರೆದೇ ಕರಿತೀನಿ. ಇನ್ವಿಟೇಷನ್ ರೆಡಿ ಆಗಿದ ತಕ್ಷಣ ಮೊದಲನೇ ಇನ್ವಿಟೇಷನ್ ನಿಮಗೆ ಕೊಡಬೇಕು ಅಂತ ನನ್ನ ಹೆಂಡತಿ ಹೇಳ್ತಿದ್ಲು. ಹ್ಞೂ ಸರ್. ದುಡ್ಡ ಸರ್, ಮಗಳ ಮದುವೆ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ರೀ, ಬೀಗ್ರ ಮನೇಲಿ ಇಷ್ಟೊತ್ತು ಚಪ್ರ ಶಾಸ್ತ್ರ ಎಲ್ಲ ಚೆನ್ನಾಗಿರುತ್ತಲ್ಲ? ಹ್ಞೂ ಕಣೆ, ನೆಂಟರು ಸಂಬಂಧಿಕರು ಎಲ್ಲ ಬಂದಿರ್ತಾರೆ. ಶಾಸ್ತ್ರ ಎಲ್ಲ ಚೆನ್ನಾಗೇ ಆಗಿರುತ್ತೆ. ನಮ್ಮ ಬೀಗರು ಒಂಥರ ಸಂಭ್ರಮದಲ್ಲಿದ್ದಾರೆ ಮಗನ ಮದುವೆ ಅಂತ. ಅದರಲ್ಲೂ ಉಳಿದೆರಡು ಗಂಡು ಮಕ್ಕಳು ಮದುವೆ ಇವ್ರು ಮಾಡೋ ಮೊದಲೇ ಅವರೇ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಅದಕ್ಕೆ ಹಿರಿ ಮಗನ ಮದುವೆನ ಧಾಮ್ ಧೂಮ್ ಅಂತ ಮಾಡಬೇಕು ಅನ್ನೋ ಉಮೇದು ಹೆಚ್ಚೇ ಇರುತ್ತೆ. ನಡೀಲಿ ನಡೀಲಿ. ರೀ, ನಾವು ಇವತ್ತು ಬೀಗ್ರ ಮನೆಗೆ ಹೋಗೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾವು ಜೊತೆ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಜೊತೆಗೊಂದು ಬೀಡ ಹಾಕೊಂಡು ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಏನ್ ಮಾಡೋದು, ನಮ್ಮನೇಲೂ ಇತ್ತಲ್ಲ ಚಪ್ರದ ಶಾಸ್ತ್ರ. ಏನು ಚಪ್ರ ಶಾಸ್ತ್ರನ? ನಮ್ಮನೆ ಮುಂದೆ ಯಾವಾಗಮ್ಮ ಹಾಕಿದ್ವಿ ಚಪ್ರನ? ಸುಮ್ನೆ ಇರೆ. ಚಪ್ರದ ಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ ಅಂತ ಎಲ್ಲರನ್ನೂ ಕರಿತಾ ಇದ್ರೆ ದುಡ್ಡು ಕಿತ್ಕೊಂಡೋಗುತ್ತೆ. ಎಲ್ಲಿಂದ ತರೋಣ ಅಷ್ಟೊಂದು ದುಡ್ಡು? ಈಗ್ಲೇ ನಮ್ಗೆ ಎಷ್ಟು ಖರ್ಚು ಬರುತ್ತೆ ಅಂತ ನೀನೇ ನೋಡ್ತಾ ಇರು. ಊಟದ ಖರ್ಚು, ಅಲ್ಲಿಗೆ ಹೋಗಿ ಬರೋ ಗಾಡಿ ಖರ್ಚು, ಹೀಗೆ ಹೇಳ್ತಾ ಹೋದ್ರೆ ಹನುಮಂತನ ಬಾಲದ ತರ ಲಿಸ್ಟ್ ಉದ್ದಕ್ಕೆ ಬೆಳೆಯುತ್ತೆ. ಅದಕ್ಕೆ ಎಲ್ಲೆಲ್ಲಿ ಖರ್ಚು ಮಾಡ್ಬೇಕು ಅಲ್ಲಲ್ಲಿ ಖರ್ಚು ಮಾಡ್ಬೇಕು, ಎಲ್ಲೆಲ್ಲಿ ಉಳಿತಾಯ ಮಾಡ್ಬೇಕು ಅಲ್ಲಲ್ಲಿ ಉಳಿತಾಯ ಮಾಡ್ಬೇಕು. ಅಲ್ಲಮ್ಮ, ಈಗ ಅವ್ರು ನಮ್ಮ ಹತ್ರ ಚಪ್ರಶಾಸ್ತ್ರ ಹೇಗಾಯ್ತು ಅಂತ ಕೇಳಿದ್ರೆ ನಾವ್ ಏನಂತ ಹೇಳದಮ್ಮ? ಏನ್ ಹೇಳ್ತ್ಯಾ? ಸೂಪರ್ ಆಗಿ ಆಯ್ತಲ್ಲ ಶಾಸ್ತ್ರ, ಅದನ್ನೇ ಹೇಳು. ಒಂದು 120ರಿಂದ 140 ಜನ ನೆಂಟ್ರಿಷ್ಟನ್ನ ಕರೆದಿದ್ವಿ. ಟೇಬಲ್ಲು ಶಾಮಿಯಾನ ಎಲ್ಲ ಹಾಕ್ಸಿದ್ವಿ. ಊಟಕ್ಕೆ ಕೇಟರಿಂಗ್ ಅವ್ರಿಗೆ ಹೇಳಿದ್ವಿ. ನೆಂಟ್ರಿಸ್ಟರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ವಿ. ಆ ಪುರೋಹಿತರಿಗೆ ಮಾತಾಡಿದ ಸಂಭಾವನೆಗಿಂತ ಸ್ವಲ್ಪ ಜಾಸ್ತಿನೇ ಕೊಟ್ವಿ. ಅಪ್ಪ ಅಮ್ಮ, ಏನ್ ಹೇಳ್ತಿದ್ದೀರಾ? ಇದೆಲ್ಲ ಎಲ್ಲಿ ನಡೀತು? ಅದೆಲ್ಲ ಯಾವ್ದು ನಡೆದಿಲ್ಲ ಕಣೆ, ನಡೆದಿದೆ ಅಂತ ನೀನ್ ಅನ್ಕೋಬೇಕು. ಅನ್ಕೊಳಕ್ಕೇನ್ ಮಗಳೇ, ದುಡ್ಡ ಕಾಸ? ಏ ಲಾವಣ್ಯ, ಬೀಗರ್ ಕಡೆಯವ್ರು ಏನಾದ್ರು ನಿನ್ನ ಹತ್ರ ಚಪ್ರಶಾಸ್ತ್ರ ಹೇಗಾಯ್ತು ಅಂತ ಕೇಳಿದ್ರೆ ಸೂಪರ್ ಆಗಾಯ್ತು ಅಂತ ಹೇಳ್ಬೇಕು, ಗೊತ್ತಾಯ್ತಾ? ಏ ಬಿಡಮ್ಮ, ನಾನ್ ಹೇಗಿದ್ರು ನಿಂದೆ ಬ್ಲಡ್, ನೀನ್ ಹೇಳಿದಕ್ಕಿಂತ 10 ಪಟ್ಟು ಜಾಸ್ತಿನೇ ಆಯ್ತು ಅಂತ ಹೇಳ್ತೀನಿ. ಅಯ್ಯೋ, ನನ್ ಬಂಗಾರ ಕಣೆ ನೀನು. ಏ ಪ್ರಿಯಾ, ನಿನ್ ತಂಗಿನ ನೋಡಿ ಕಲ್ತ್ಕೋ. ಅಳಿಯಂದ್ರೇನಾದ್ರು ನಿನಗ್ ಫೋನ್ ಮಾಡಿ ಕೇಳಿದ್ರೆ ನೀನು ಹೀಗೆ ಹೇಳ್ಬೇಕು, ಗೊತ್ತಾಯ್ತಾ? ಅಮ್ಮ, ಅವ್ರು ತುಂಬಾ ನಿಷ್ಠಾವಂತ್ರಮ್ಮ. ಅವ್ರ ಹತ್ರ ಸುಳ್ಳು ಹೇಳಕ್ಕೆ ನನಗೆ ಹಿಂಸೆ ಆಗತ್ತೆ. ಹೌದಾ? ಸರಿ, ಹಾಗಿದ್ರೆ ಸತ್ಯನೇ ಹೇಳು. ಹ್ಞೂ, ನೀನ್ ಸರಿಯಾಗಿ ಕೇಳಿಸ್ಕೊಂಡೆ. ಅಳಿಯಂದ್ರೆ ಏನಾದ್ರು ಫೋನ್ ಮಾಡಿದ್ರೆ ನಮ್ಮ ಮನೇಲಿ ಯಾವ ಚಪ್ರಶಾಸ್ತ್ರನೂ ನಡೀಲಿಲ್ಲ, ಯಾವ ನೆಂಟರು ಬರ್ಲಿಲ್ಲ, ಯಾವ ಪುರೋಹಿತರು ಬರ್ಲಿಲ್ಲ ಅಂತ ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ಬಿಡು. ಏನಾಗುತ್ತೋ ನೋಡೋಣ. ಸತ್ಯ ಹೇಳಕ್ಕಾಗಲ್ಲ ಅಲ್ಲ? ಸುಳ್ಳು ಹೇಳೋದೊಂದೇ ನಮ್ಗಿರೋ ದಾರಿ ಕಣೆ. ಮಗಳೇ, ನಾವೇನೇ ಮಾಡಿದ್ರು ನೀನ್ ಒಳ್ಳೇದಕ್ಕೆ ಅಮ್ಮ. ಯಾಕಪ್ಪ ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಅಂತ ನಿನ್ಗನ್ನಿಸ್ಬೋದು, ಆದ್ರೆ ಸುಳ್ಳಿಗಿರೋ ಬೆಲೆ ಸತ್ಯಕ್ಕಿಲ್ಲ ಅಮ್ಮ. ಅರ್ಥ ಮಾಡ್ಕೊ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್.
ಈ ನಾಂದಿ ಶಾಸ್ತ್ರನ ನಾವು ಮಾಡೋದು ನಮ್ಮ ಗುರು ಹಿರಿಯರು ಹಾಗೆ ಪೂರ್ವಜರ ಆಶೀರ್ವಾದ ಪಡ್ಕೊಳ್ಳೋದಿಕ್ಕೆ. ಮೊದಲಿಗೆ ಆ ಪ್ರಥಮ ಪೂಜಾ ಅಧಿಪತಿಯಾದ ಗಣಪತಿ ಪೂಜೆ ಮಾಡಬೇಕು. ತಾಯಿ ಪುಷ್ಪನ ಕೊಡಿ. ಶುರು ಮಾಡಪ್ಪ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ. ಧೂಪ ಮಾಡಪ್ಪ. ಓಂ ದಶಾಂಗಂಗು ಗುಲೋಭೇದಂ ನುಗನ್ ನಿಂಚ ಮನೋಹರಂ ಕಪಿಲಾಕೃತ ಸಂಯುಕ್ತಂ ಧೂಪೋ ಎಂ ಪ್ರತಿಕ್ರಿಯತಾಂ. ಗಿರ್ಜಾ, ಯಾಕೆ ಕಣ್ಣೀರು? ಏನಾಯ್ತು? ನಾನು ಕಾಯ್ತಾ ಇದ್ದಾರೆ, ಆ ದಿನ ಬಂದೇ ಬಿಡ್ತಲ್ಲ, ಅದಕ್ಕೆ ಸಂತೋಷದಲ್ಲಿ ಅಳ್ತಾ ಇದ್ದೀನಿ. ಇನ್ನೇನು ಚಿಂತೆ ಮಾಡ್ಬೇಡ, ಕಣ್ಣೀರು ಒರೆಸ್ಕೊ, ನಗ್ನಗ್ತಾ ಇರು. ಈಗ ಕಂಕಣ ಕಟ್ಟೋ ಸಮಯ. ನಿನ್ ಬಲಗೈನ ಚಾಚಪ್ಪ. ಸರ್, ಏನ್ ಮಾಡ್ತಾ ಇದ್ದೀರಾ ನೀವು? ಒಂದ್ ನಿಮಿಷ ಇರ್ರಿ. ಕೇಶವ ವಲ್ಲಭ ಅಂದ್ರೆ ನೀವೇನಾ? ರಾಮಪ್ಪ ಬನ್ರಿ, ಕರ್ಕೊಡ್ರಿ ಅವ್ರನ್ನ. ಸರ್, ಏನ್ ನಡೀತಾ ಇದೆ ಇಲ್ಲಿ? ನೀವೇನ್ ಮಾಡ್ತಾ ಇದ್ದೀರಾ? ಹಾಗೆಲ್ಲ ಕಾರಣ ಇಲ್ಲದೆ ನೀವು ಬೇಡಿ ಹಾಕುವಾಗಿಲ್ಲ. ನಿಮ್ ತಮ್ಮಯ್ಯ ಅಂತೀನಿ, ನಮ್ಮ ಮಕ್ಕಳು ಹಾಗೆಲ್ಲ ತಪ್ಪು ಕೆಲಸ ಮಾಡೋ ಮಕ್ಕಳಲ್ಲ ಸರ್. ಇವ್ರ ಮೇಲೆ ಕಂಪ್ಲೇಂಟ್ ಇದೆ. ಇವರು ಶ್ರೀಕಂಠ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ.